ನಮಸ್ತೆ, ನನ್ನ ಹೆಸರು ರೂಪಾ. ಇವ್ರ ತಾಯಿ, ನಮ್ಮ ತಾಯಿಯವರು ಅನ್ನಪೂರ್ಣ ಅಂತ. ನಾವು ನಾಗರಬಾವಿಯಿಂದ ಬರ್ತಾ ಇದ್ದೀವಿ. ಇವ್ರಿಗೆ ನಮ್ಮ ತಾಯಿಯವ್ರಿಗೆ ಒಂದು ಲಾಸ್ಟ್ 15 ಇಯರ್ಸಿಂದನೂ ಶುಗರು, BP ಎಲ್ಲ ತುಂಬ ಸಫರ್ ಆಗ್ತಿದ್ರು. ಸುಮಾರು ಹಾಸ್ಪಿಟ್ಲು ನಮ್ಗೆ ಎಲ್ಲೆಲ್ಲಿ ಯಾರ್ಯಾರು ಹೇಳ್ತಾರೋ ಅವ್ರ ಕಡೆ ಎಲ್ಲ ಹೋಗಿ ಚೆಕ್ ಮಾಡಿಸಿ ಅವ್ರು ಹೇಳಿದ ಮೆಡಿಸನ್ಸ್ ಎಲ್ಲ ತೊಗೋತಾ ಇದ್ದೆ. ಆದರೂ ದಿನ ಜಾಸ್ತಿ ಆಗ್ತೈತೆ ಹೊರತು ಏನು ಕಮ್ಮಿ ಅಂತೂ ಆಗಲಿಲ್ಲ. ಫಸ್ಟು ಟ್ಯಾಬ್ಲೆಟ್ ಇತ್ತು, ಆಮೇಲೆ ಇನ್ಸುಲಿನ್ಗೆ ಹೋಯ್ತು, ಅದೇ ಕಂಟಿನ್ಯೂ ಆಗ್ತಿತ್ತು. ತುಂಬ ಸಫರ್ ಮಾಡ್ತಾಯಿದ್ರು. ಅದರಿಂದ ಟ್ರಾವೆಲಿಂಗ್ ಹೋದಾಗೆಲ್ಲ ಊದ್ಕೊಳ್ಳೋದು, ಮನೇಲಿದ್ರೂ ಊದ್ಕೊಳ್ಳೋದು, ರೆಗ್ಯುಲರ್ ವಾಕಿಂಗ್ ಮಾಡ್ತಾರೆ. ಏನೇ ಮಾಡಿದ್ರು ಅಷ್ಟೊಂದು ಕಮ್ಮಿ ಆಗ್ತಾನೆ ಇರಲಿಲ್ಲ. ತುಂಬಾ ನೋವು ತಿಂತಿದ್ರು. ಕಾಲು ಊತ, ಯಾವಾಗಲೂ ಕಾಲು ಊತ, ಕಾಲು ಪಾದದಲ್ಲಿ ಊತ, ಕಾಲು ಚುಚ್ಚೋದು, ತುಂಬಾ ನೋವು ತಿಂತಿದ್ರು ಅವರು. ಆಮೇಲೆ ಅವರು ಟಿವಿನಲ್ಲಿ ನೋಡಿದ್ರು. ಟಿವಿನಲ್ಲಿ ಯಾವಾಗಲೂ ಹಿಂಗೆ ನಮ್ಮಂಗೆ ಬೇರೆಯವ್ರ ಬಗ್ಗೆ ತೋರಿಸ್ತಾ ಇದ್ರು. ಅದನ್ನ ನೋಡಿ ಅವ್ರು ನನಗೆ ಇದು ಮಾಡಿದ್ರು, ನೋಡು ಒಂದ್ಸಲಿ ಹೋಗೋಣ ಅಂತ. ಅವರು ಅದು ಹೇಳಿದ್ಮೇಲೆ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಫಸ್ಟ್ ಟೈಮ್ ಬಂದಾಗ ನಾಡಿ ನೋಡಿಬಿಟ್ಟು ಟ್ರೀಟ್ ಮಾಡ್ತಾರೆ. ನೀವು ತಗೊಳ್ತಾ ಇರೋ ಮೆಡಿಸಿನ್ ಜೊತೆಗೇನೆ ಅವ್ರು ಕೊಡ್ತಾರೆ. ಇಮಿಡಿಯೇಟಾಗಿ ಏನು ಸ್ಟಾಪ್ ಮಾಡಲ್ಲ. ಈ RJR ಹಾಸ್ಪಿಟ್ಲಿಗೆ ಬಂದ ಮೇಲೆ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ವಾಕ್ ಮಾಡ್ತಾರೆ, ಓಡಾಡ್ತಿದ್ದಾರೆ. ಮೊದಲು ಕಾಲು ನೋವು ತುಂಬಾ ಇತ್ತು ಅವ್ರಿಗೆ. ಸೋಫಾಯಿಂದ ಎದ್ದು ಓಡಾಡೋದೂ ತುಂಬ ಪ್ರಾಬ್ಲಮ್, ನೋವು ತಿಂತಿದ್ರು, ಸಫರ್ ಪಡ್ತಿದ್ರು. ಇವಾಗೇನಿಲ್ಲ, ಅವರೇ ಎದ್ದೋಳ್ತಾರೆ, ಓಡಾಡ್ತಾರೆ, ನಾರ್ಮಲ್ ಆಗಿ ಚೆನ್ನಾಗಿದೆ, ಸ್ವಲ್ಪ ಖುಷಿಯಾಗಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೌಂದರ್ಯ ಮೇಡಮ್ಗೆ, ಡಾಕ್ಟ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಸ್ಪಿಟ್ಲಿಗೆ ನನ್ನ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003